ಓಕೆ ಸರ್, ಇದು ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟ್ ಸರ್, ಯಾರ್ಯಾರು ಹೆಂಗೆ ಅಂತ ಕೈಂಡ್ ಆಫ್ ರ್ಯಾಪಿಡ್ ಫೈರ್ ಇದು. ನಾನು ನಿಮ್ಮ ಜೊತೆ ಇದ್ದಂಥ ಒಬ್ಬೊಬ್ಬರ ಹೆಸರು ಹೇಳ್ತೀನಿ ಆ್ಯಂಡ್ ನೀವು ಹೋಗೋದಕ್ಕೆ ಮುಂಚೆ ಹೆಂಗೋ ಎಪಿಸೋಡ್ ನೋಡಿರ್ತೀರಿ. ನೀವು ಹೋಗೋದಕ್ಕಿಂತ ಮುಂಚೆ ಯಾರು ಎಲಿಮಿನೇಟ್ ಆಗಿದ್ರಲ್ಲ ಅವ್ರ ಬಗ್ಗೆ ಹೋಗೋ ಮುಂಚೆ ನಾನು ಏನು ನೋಡೇ ಇರಲಿಲ್ಲ, ಒಂದು ಎಪಿಸೋಡ್ ನೋಡಿಲ್ಲ. ಓಕೆ ಓಕೆ, ಸರಿ ಸರಿ. ಹಾಗಿದ್ರೆ ನಾನು ಕೇಳ್ತೀನಿ, ನಿಮ್ಗೆ ಏನು ಅನ್ಸುತ್ತೆ ಹೇಳಿ ಸರ್ ಅವ್ರ ಬಗ್ಗೆ. ನಾನು ಒಬ್ಬೊಬ್ಬರ ಹೆಸರು ಹೇಳ್ಕೊಂಡು ಹೋಗ್ತೀನಿ. ಕರಿಬಸಪ್ಪ ಮುಂಚೆನೂ ಗೊತ್ತಿರ್ತಾರೆ ನಿಮಗೆ, ಶೋ ಅಲ್ದಲ್ಲೇನು. ಕರಿಬಸಪ್ಪ ಇಸ್ ಎ ವೆರಿ ಸಾಫ್ಟ್ ಹಾರ್ಟೆಡ್, ಕ್ಲೀನ್ ಹಾರ್ಟೆಡ್ ಮನುಷ್ಯ ಅನ್ಸುತ್ತೆ. ಏನು ಮನ್ಸಲ್ಲಿ ಏನು ಇಲ್ಲ. ಅವ್ರಾಯ್ತು, ಅವ್ರ ಲಿಫ್ಟಿಂಗ್ ಆಯ್ತು, ಅಷ್ಟೇ ಅವ್ರ ಲೈಫು, ಬೇರೆ ಏನು ಯೋಚನೆ ಮಾಡಲ್ಲ ಅವರು. ಓಕೆ, ಅಮಿತ್ ವೆರಿ ನೈಸ್ ಪರ್ಸನ್, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಬ್ಯಾಡ್ ಲಕ್, ಆಪರ್ಚುನಿಟಿ ಸಿಕ್ಕಿಲ್ಲ ಅಂತ ಅನ್ನಿಸ್ತು ನನಗೆ ಪ್ರೂವ್ ಮಾಡ್ಕೊಳ್ಳೋಕ್ಕೆ. ಕಾಕ್ರೋಚ್ ಸುದೀಪ್ ಅವರು ಮೂವಿ ಅಂದರೆ ಪಂಚಪ್ರಾಣ, ವೆರಿ ಆ್ಯಕ್ಟಿವ್. ಮೂವಿ ಯಾವಾಗೂ ಮೂವಿ ಬಗ್ಗೆನೇ ಮಾತಾಡೋರು. ತುಂಬ ಡೌನ್ ಟು ಅರ್ತ್, ಎಲ್ಲರನ್ನೂ ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸೋರು. ತುಂಬ ಇಷ್ಟ ಆಗಿದ್ದವರು. ಕಾವ್ಯ ಮನೆಯಲ್ಲಿ ಒಂಥರ ಕ್ವೀನ್ ಥರ ರೆಡಿಯಾಗಿ ಓಡಾಡ್ಕೊಂಡಿರೋರು. ಆ್ಯಂಡ್ ಅವ್ರದ್ದು ಮತ್ತು ಗಿಲ್ಲಿ ಬಾಂಡೇಜ್ ತುಂಬ ಸ್ಟ್ರಾಂಗ್ ಆಗಿತ್ತು ಆ್ಯಸ್ ಎ ಫ್ರೆಂಡ್. ತುಂಬ ಚೆನ್ನಾಗಿ ಆ್ಯಂಡ್ ಟಾಸ್ಕಲ್ಲಿ ಸ್ವಲ್ಪ ವೀಕ್ ಇದ್ರು, ಬಟ್ ಹೋಗ್ತಾ ಹೋಗ್ತಾ ಅದರಲ್ಲೂ ಒಂಚೂರು ಪ್ರೂವ್ ಮಾಡ್ಕೊಂಡ್ರು. ಯಾಕಂದ್ರೆ ನಂದು ಕಾವ್ಯದ ಒಂದು ಟಾಸ್ಕ್ ಬರುತ್ತೆ. ಹೌದು, ಸೊ ಶಿ ವಾಸ್ ಗುಡ್. ಆಮೇಲೆ ಎಲ್ಲರೂ ಎಲ್ಲದರಲ್ಲೂ ಎಕ್ಸ್ಪರ್ಟ್ ಇರಕ್ಕಾಗಲ್ಲ. ಹೌದು, ಫಿಸಿಕಲಿ ಅವ್ರು ವೀಕ್ ಇದ್ಲು, ಬಟ್ ಸ್ಟಿಲ್ ಟ್ರೈ ಮಾಡ್ತಾ ಇದ್ರು. ಗಿಲ್ಲಿ ಅಗೇನ್ ಅವ್ರದ್ದು ಎಲ್ಲ ಓಕೆ, ನಾನು ತುಂಬ ಒಳ್ಳೆ ಫ್ರೆಂಡು. ಬಟ್ ಅವ್ನಿಗೆ ಯಾವಾಗೂ ಹೇಳ್ತಾ ಇದ್ದೆ, ಕಾಮಿಡಿ ಮಾಡು, ಬಟ್ ಅಲ್ಲೊಂದು ಲೈನ್ ಇರುತ್ತೆ, ಆ ಲೈನ್ನ ಕ್ರಾಸ್ ಮಾಡಬೇಡ. ಯಾಕಂದರೆ ತುಂಬ ಜನಕ್ಕೆ ಅವನಿಗೆ ಅದು ಕಾಮಿಡಿ ಅನ್ಸ್ಬೋದು, ಮೇ ಬಿ ನನಗೆ ಅದು ಕಾಮಿಡಿ ಅನ್ಸಲ್ಲ. ಒಂದೊಂದ್ಸತಿ ಅದು ಪರ್ಸ್ನಲ್ ಆಗೋಗುತ್ತೆ. ಅದು ಅವ್ನಿಗೆ ಯಾವಾಗೂ ಹೇಳ್ತಿದ್ದೆ. ಅದು ಬಿಟ್ಟರೆ ಈಸ್ ಅಮೇಝಿಂಗ್ ಪರ್ಸನ್, ಸಖತ್ ಕನೆಕ್ಟ್ ಆದ್ವಿ, ತುಂಬ ಇಷ್ಟ ಅವನು. ಜಾನ್ವಿ ಶೀಸ್ ಲೈಕ್ ಎ ಫುಲ್ ನೀಟಾಗಿ ರೆಡಿ ಆಗ್ತಾ ಇದ್ರು. ವೆರಿ ಕ್ಲಾಸಿ ಲೇಡಿ, ಸಖತ್ತಾಗಿ ರೆಡಿ ಆಗೋರು, ಹೆಂಗ್ ಚೆನ್ನಾಗಿ ಕ್ಯಾರಿ ಮಾಡೋರು, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು, ಪ್ರೆಸೆಂಟಬಲ್, ನೋಡೋದೇ ಖುಷಿ ಆಗೋದು. ಜಾನ್ವಿ ಅಶ್ವಿನಿ ಗೌಡ ಸ್ಟಾರ್ಟಿಂಗ್ ಇಂದ ನೋಡಿದ್ದೇ ಬೇರೆ, ಎಂಡ್ಗೆ ಆಗಿದ್ದೇ ಬೇರೆ. ಸೊ ಅದನ್ನೇ ಕ್ಯಾರಿ ಮಾಡ್ಕೊಂಡು ಹೋದ್ರೆ ತುಂಬಾ ಮೇಲ್ ಬರ್ತಾರೆ. ಸೊ ವಾಟ್ ಶಿ ವಾಸ್ ಅಂಡ್ ವಾಟ್ ಶಿ ಬಿಕೇಮ್ ಇಸ್ ವೆರಿ ಗುಡ್. ಅಶ್ವಿನಿ ಅವ್ರ ಬಗ್ಗೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಅವ್ರು ಇಂಟರ್ವ್ಯೂ ಮಾಡುವಾಗ ನೀವು ಹೋಗಿದ್ರಿ ಅಂತ ಹೇಳಿ ನಿಮ್ ಪ್ರೋಮೋನು ತೋರಿಸಿದ್ದೆ ಸರ್ ಅವರಿಗೆ. ಅವ್ರು ಹೇಳಿದ್ರು ನೀವು ಒಳಗಡೆ ಇರ್ಬೇಕಾದ್ರೆ ನಾನು ಇರ್ಬೇಕಿತ್ತು, ಚೆನ್ನಾಗಿರ್ತಾ ಇತ್ತು. ಅಂದ್ರೆ ಮನೆಯಲ್ಲಿ ಅವಾಗೆಲ್ಲ ಸ್ವಲ್ಪ ಗಲಾಟೆ ಜಾಸ್ತಿ ಆಗ್ತಿತ್ತಲ್ಲ ಸರ್, ನೀವು ಹೋಗಿದ್ದೆ ಫುಲ್ ಬ್ಯಾಂಗ್ ನೆಕ್ಸ್ಟ್ ಲೆವೆಲ್ ಹವಾ ಕ್ರಿಯೇಟ್ ಮಾಡ್ಬಿಟ್ಟಿದ್ರಿ. ಸೊ ಅಶ್ವಿನಿ ಏನ್ ಹೇಳ್ತಿದ್ರು ನಿಮ್ ಪ್ರೋಮೋ ತೋರಿಸಿದಾಗ, ಓ ಈ ಟೈಮಲ್ಲಿ ನಾನು ಇರ್ಬೇಕಿತ್ತು, ಮಿಸ್ ಮಾಡ್ಕೊಂತೀನಿ ಇವಾಗ ಎಪಿಸೋಡ್ನ ಅಂತ ಹೇಳ್ತಾ ಇದ್ರು. ಆಕ್ಚುಲಿ ಅವ್ರದ್ದು ಒಂದು ಎಪಿಸೋಡು ನೋಡಿಲ್ಲ ನಾನು, ಅವ್ರದ್ದು ಮಂಜು ಅವ್ರದ್ದೆಲ್ಲ ನೋಡಿಲ್ಲ ನಾನು. ಓಕೆ ಸರ್, ಅಭಿಷೇಕ್ ವೆರಿ ನೈಸ್ ಗೈ, ತುಂಬಾ ಅಂದ್ರೆ ಕಂಪೋಸ್ಡ್, ಕಾಮ್ ಅಂಡ್ ತುಂಬ ಯೋಚನೆ ಮಾಡ್ತಾ ಇದ್ಲು. ನಾನು ಹೇಳ್ತಾ ಇದ್ದೆ, ಯೋಚನೆ ಮಾಡಬೇಡ, ತುಂಬ ಚೆನ್ನಾಗಿ ಆಡ್ತಾ ಇದೆಯಾ ಅಂತ. ಆ್ಯಂಡ್ ಮಧ್ಯದಲ್ಲಿ ಒಂಥರ ತುಂಬ ವೀಕ್ ಆಗಿಬಿಟ್ರು. ಆ್ಯಂಡ್ ಮೇ ಬಿ ಆ ಒಂದು ಇದು ಸಿಗುತ್ತೆ ಅವ್ರಿಗೆ, ಕಾನ್ಸೆಪ್ಟ್, ರಿಸಾರ್ಟ್ ಕಾನ್ಸೆಪ್ಟ್. ಅಂದರೆ ಜೆಮ್ ಆಫ್ ಎ ಪರ್ಸನ್ ತಲೆಗೆ ಜಾಸ್ತಿ ಹಾಕೊಂಡ್ಬಿಡೋರು. ಇಲ್ಲ ಅಂದರೆ ಅಮೇಝಿಂಗ್ ಪರ್ಸನ್. ಧನುಷ್ ಟಾಸ್ಕ್ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ತಿರ್ಲಿಲ್ಲ. ಒಳ್ಳೆ ಹುಡುಗ ಧನುಷ್ ಅಂತ ರೇಗಿಸ್ತಾ ಇದ್ವಿ. ತುಂಬಾ ಸ್ವೀಟು, ಎಲ್ಲರ ಜೊತೆನೂ ಚೆನ್ನಾಗಿರೋ. ಧ್ರುವಂತ್ ಅವರೇ ಓಪನ್ ಆಗಿ ಹೇಳೋರು, ನನಗೆ ಮುಂಚೆ ಟ್ರೋಮಾ ಇತ್ತು, ಹಂಗಿದ್ದೆ, ಆ ಪ್ರಾಬ್ಲಮ್ಮು ಈ ಪ್ರಾಬ್ಲಮ್ಮು. ಅಂದರೆ ಲೈಕ್ ಡಿಫ್ರೆಂಟ್ ಪರ್ಸ್ನಾಲಿಟಿ ಅನ್ನಿಸ್ತಾ ಇತ್ತು. ಲೈಕ್ 1 ವೀಕ್ ಹಿಂಗಿದ್ರೆ ಇನ್ನೊಂದು ವೀಕ್ ಹಿಂಗೆ ಇರೋರು. ಬಟ್ ನನ್ನ ಜೊತೆ ಚೆನ್ನಾಗೇ ಮಾತಾಡ್ತಾ ಇದ್ರು. ಲಾಸ್ಟಿಗೆ ಕ್ಲಾಶ್ ಆಯಿತು, ಬಟ್ ವೆರಿ ಗುಡ್ ಪರ್ಸನ್. ಮಲ್ಲಮ್ಮ ಅವ್ರ ಏಜಿಗೆ ಅಲ್ಲಿ ಬಂದು ಟಾಸ್ಕ್ ಆಡೋದೇ ಒಂದು ಅಮೇಝಿಂಗ್ ಅಪ್ರಿಷಿಯೇಷನ್. ಅವ್ರ ಜೊತೆ ನಾವು ಆಡಿದ್ದು ವಿ ಆರ್ ವೆರಿ ಲಕ್ಕಿ. ಸೊ ಅವ್ರ ಬಗ್ಗೆ ಆಲ್ ಪಾಸಿಟಿವ್ ಥಿಂಗ್ಸ್. ರಕ್ಷಿತಾ ನಾನು ಹೇಳಿದೆ, ಸೆಲ್ಫ್ಲೆಸ್ ಗರ್ಲ್. ಅವಳು ಫ್ಯಾಮಿಲಿಯಲ್ಲಿ ಯಾರಿಗಾದ್ರು ಒಂದು ತಂಗಿನೋ ಮಗಳಾದ್ರೆ ದೇ ವಿಲ್ ಬಿ ವೆರಿ ಲಕ್ಕಿ. ತುಂಬಾ ಒಳ್ಳೆ ಹುಡುಗಿ. ಗೊತ್ತಿಲ್ಲ. ರಾಶಿಕಾ ವೆರಿ ಸ್ವೀಟ್ ಗರ್ಲ್, ತುಂಬಾ ಕೋಪ, ತುಂಬ ಅಳ್ತಾರೆ, ಹಂಗೆ ತುಂಬ ನಗ್ತಾರೆ. ಕೋಪನ ಕಮ್ಮಿ ಮಾಡ್ಕೊಂತ ಯಾವಾಗೂ ಹೇಳ್ತಾ ಇದ್ದೆ. ಅದು ಬಿಟ್ರೆ ಎವ್ರಿಥಿಂಗ್ ಇಸ್ ಪಾಸಿಟಿವ್. ಸ್ಪಂದನ ವೆರಿ ಸಾಫ್ಟ್, ವೆರಿ ಲೇಜಿ. ಯಾವಾಗೂ ಹೇಳ್ತಾ ಇದ್ದೆ, ಇಷ್ಟು ಲೇಜಿ ಇರಬೇಡ, ಆಚೆ ಬಂದ ತಕ್ಷಣ ನಮ್ಮ ಜಿಮ್ಮಿಗೆ ಬಾ, ಸ್ಟ್ರಾಂಗ್ ಮಾಡ್ತೀನಿ. ಯಾಕಂದ್ರೆ ಎಲ್ಲರೂ ಹೇಳೋರು ನಿನ್ನ ಟಾಸ್ಕಲ್ಲಿ ಇನ್ನೂ ಎಫರ್ಟ್ ಹಾಕಬೇಕು ಅಂತ. ಬಟ್ ಪಾಪ ಎಫರ್ಟ್ ಹಾಕೋದು, ಫಿಸಿಕಲಿ ಶಿ ಇಸ್ ವೆರಿ ಸಾಫ್ಟ್,
ಸ್ಟ್ರಾಂಗ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇದನ್ನ ಕೇಳಿಸ್ಕೊಂತ ಇದೆ, ಡೆಫಿನೆಟ್ಲಿ ನಮ್ಮ ಜಿಮ್ಮಿಗೆ ಬಾ. ಓಕೆ. ಮಾಲು ಫೀಲ್ಡ್ ವಿತ್ ಟ್ಯಾಲೆಂಟ್ ಓವರ್ಫ್ಲೋ ಆಗ್ತಾ ಇದೆ. ಮೇ ಬಿ ಅವ್ರು ಒಂಚೂರು ಓಪನ್ ಆಗಿ ಮಾತಾಡಿದ್ರೆ ಅವರು ಫೈನಲ್ ತನಕ ಇರೋದು. ಅದು ಬಿಟ್ಟರೆ ಅವ್ರ ವ್ಯಕ್ತಿತ್ವ ಇಸ್ ಅಮೇಝಿಂಗ್. ಸತೀಶ್ ಕ್ಯಾಡಬಮ್ಸ್ ಅವ್ರದ್ದು ನೋಡಿಲ್ಲ ಯಾವುದು ಇಂಟರ್ವ್ಯೂ, ಬರೀ ಕೇಳಿಸ್ಕೊಂಡಿದ್ದೀನಿ. ಸೊ ಅವ್ರ ಬಗ್ಗೆ ಮಾತಾಡೋದು ಸರಿ ಇಲ್ಲ, ಯಾಕಂದ್ರೆ ಐ ರಿಯಲಿ ಡೋಂಟ್ ನೋ ಅಬೌಟ್ ಹಿಮ್. ಓಕೆ ಸರ್. ಚಂದ್ರಪ್ರಭಾ ವೆರಿ ಸ್ವೀಟ್ ಪರ್ಸನ್. ತುಂಬಾ ಮನ್ಸಿಗೆ ತಗೊಳ್ಳೋರು, ತುಂಬಾ ಏನಾದ್ರು ಒಂದು ಚಿಕ್ಕ ಇನ್ಸಿಡೆಂಟ್ ಆದ್ರೂ ಮನ್ಸಿಗೆ ತಗೊಳ್ಳೋರು. ಅವ್ರನ್ನ ಯಾವಾಗೂ ಸಮಾಧಾನ ಮಾಡ್ತಾ ಇದ್ವಿ. ತುಂಬಾ ಒಳ್ಳೆ ವ್ಯಕ್ತಿ. ಸೂರಜ್ ಸ್ವೀಟ್ ಬಾಯ್. ತುಂಬಾ ಕನೆಕ್ಟ್ ಆದ್ವಿ ನಾನು ಸೂರಜ್, ಯಾಕಂದ್ರೆ ಅವರು ಫಿಟ್ನೆಸ್, ಕುಕ್ಕಿಂಗು ತುಂಬಾ ಚೆನ್ನಾಗಿ ತುಂಬಾ ಮ್ಯಾಚ್ ಇತ್ತು. ನನಗೂ ಅವನಿಗೂ ಒಂದು ಒಳ್ಳೆ ಕನೆಕ್ಷನ್ ಇತ್ತು. ರಿಷಾ ವೆರಿ ಲೌಡ್, ಭಯಂಕರ ಲೌಡು, ಬಟ್ ತುಂಬಾ ಒಳ್ಳೆಯವಳು. ಅವ್ರು ಏನ್ ಇದಾರೋ ಅವ್ರು ಅಲ್ವೇ ಅಲ್ಲ. ರಿಷಾ ಸುಮ್ಮನೆ ಕೂಗಾಗ್ತಾ ಇದ್ರು, ಬಟ್ ಅದರ್ ಸೈಡ್ ಶಿ ಇಸ್ ವೆರಿ ನೈಸ್. ರಜತ್ ಬಂದಾಗ ಐ ವಾಸ್ ವೆರಿ ಇಂಪ್ರೆಸ್ಡ್. ಅವ್ರು ಮಾತಾಡೋ ರೀತಿ, ಅವ್ರು ಬೈಯೋ ರೀತಿ. ಐ ವಾಸ್ ಆ್ಯಕ್ಚುಲಿ ಸೀಯಿಂಗ್ ಮೈಸೆಲ್ಫ್. ನಾನು 15 years ಮುಂಚೆ ಹೆಂಗಿದ್ನೋ ಹಂಗೆ ಇದೆ ರಜತ್ ಅಂತ. ತುಂಬ ಕನೆಕ್ಟ್ ಆದ್ವಿ ನಾನು ರಜತ್ತು. ಒಂದು ಒಳ್ಳೆ ಫ್ರೆಂಡ್ ಸಿಗ್ದ ನನಗೆ ಅಂತ ಅನ್ನಿಸ್ತು. ಚೈತ್ರ ವೆರಿ ನಾಲೆಜಬಲ್. ಅವರು ಶಿ ಇಸ್ ಫಿಲ್ಡ್ ವಿತ್ ನಾಲೆಜ್. ಏನೇ ಕೇಳಿದ್ರು ತಿಳುವಳಿಕೆ ಇದೆಯಲ್ಲ, ತುಂಬ ತಿಳುವಳಿಕೆ ಇದೆ. ತುಂಬ ಅಂದರೆ ಎಷ್ಟೊತ್ತು ನೀವು ಒಂದು 5 hours ಮಾತಾಡೋದು 5 hours ಮಾತಾಡ್ತಾರೆ. ನಮಗೆ ಸುಸ್ತಾಗೋಗುತ್ತೆ. ಅವರಂತೂ ಸ್ಟಾಪ್ ಮಾಡಲ್ಲ. ಆ್ಯಂಡ್ ಟಾಸ್ಕ್ ಅಂತ ಬಂದಾಗ ಅವ್ರು ಫಿಸಿಕಲಿ ವೀಕ್ ಇದ್ರು, ಫುಲ್ ಎಫರ್ಟ್ ಆಗಿ ಆಡ್ತಾ ಇದ್ರು. ಆ್ಯಂಡ್ ತುಂಬ ಎಮೋಷ್ನಲ್ ಪರ್ಸನ್. ಏನಾದ್ರು ಆದರೆ ತುಂಬ ಮನ್ಸಿಗೆ ತಗೊಂಡು ಅಳೋರು. ಅದು ಬಿಟ್ಟರೆ ನೀವು ಮನೆಯಲ್ಲಿ ಯಾವಾಗಲೂ ಹೇಳ್ತಾ ಇದ್ರಿ ನಾನು ಇಂಡಸ್ಟ್ರಿಗೆ ಒಬ್ಬ ದೊಡ್ಡ ವಿಲನ್ ಆಗಬೇಕು ಅಂತ ಹೇಳಿ. ನೀವೇನು ಅನ್ಕೊಂತಿದ್ರೋ ಅದೆಲ್ಲವೂ ನಿಮಗಾಗಲಿ, ಎಲ್ಲವೂ ನಿಮಗೆ ಸಿಗಲಿ. ಬೇಗ ಯೂಟ್ಯೂಬ್ ಚಾನಲ್ ಮಾಡಿ ಕುಕಿಂಗ್ ವಿಡಿಯೋಸ್ನೆಲ್ಲ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿ ಸರ್. ನಿಮ್ಮ ಜೊತೆ ಮಾತಾಡಿ ಭಾಳ ಖುಷಿ ಆಯಿತು.